ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ಯತೀಂದ್ರ ಅವರ ಮಾತು ಇದೀಗ ಬಿರುಗಾಳಿಯನ್ನ ಎಬ್ಬಿಸಿರುವಂತದ್ದು. ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಅವರ ನಂತರ ಯಾರು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ದಿನಗಳಿಂದ ಕಾಡ್ತಾ ಇತ್ತು. ಇದೀಗ ರಾಜಕಾರಣದಲ್ಲಿ ಕಾಂಗ್ರೆಸ್ ಅನ್ನ ಮುನ್ನಡೆಸುವಂತಹ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯತೀಂದ್ರ ಅವರು ಮಾತಾಡಿರುವಂತದ್ದು. ನಮ್ಮ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತೇನಿದೆ ಸಾಕಷ್ಟು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರುವಂತದ್ದು, ಏನ್ ಹೇಳಿ? ಅಲ್ಲ, ಬೆಳಗ್ಗೆ ಕೂಡ ಹೇಳಿದೆ, ಅವರದ ವೈಯಕ್ತಿಕ ವಿಚಾರ. ಸೊ ಕಾಂಗ್ರೆಸ್ನಲ್ಲಿ ಪರಂಪರೆ ಇದೆ. ದೇವರಾಜ ಅರಸು ನಂತರ ಬಂಗಾರಪ್ಪನವರು ಸಿದ್ದರಾಮಯ್ಯ ಅಂತ ಯಾರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ. ಸೊ ಅದಕ್ಕೆ ಉತ್ತರ ಬರುವಂಥ ದಿನಗಳಲ್ಲಿ ಸಿಗ್ತದೆ, ಇವತ್ತಿಗೆ ಹೇಳಲಿಕ್ಕಾಗಲ್ಲ. ಸೊ ಅದು ಕಂಟಿನ್ಯೂಟಿ ಆಗಲೇಬೇಕಾಗ. ಇಂಧನ ಆಯುಕ್ತ, OBC SC/ST ಆಯುಕ್ತ ಅದು ನ್ಯಾಚುರಲ್ ಆಗಿ ಸೃಷ್ಟಿ ಆಗೇ ಆಗ್ತದೆ. ಯಾರೇ ಮಾಡದೆ ಹೋದ್ರು ಇತಿಹಾಸದಲ್ಲಿ ಈಗಾಗಲೇ ಅರಸನಿಂದ ಕಂಟಿನ್ಯೂ ಆಗಿದೆ, ಮುಂದೂ ಕೂಡ ಅದು ರಾಜಕೀಯ ಇರುವವರೆಗೆ ಕಂಟಿನ್ಯೂ ಆಗೇ ಆಗ್ತದೆ. ಯಾರ್ಯಾರು ನಾವು ಬರ್ಬೋದು ಅಥವಾ ಇನ್ಯಾರೋ ಬರ್ಬೋದು, ಒಟ್ಟು 5 ನಾಯಕರು ಯಾರೋ ಆಗಲೇಬೇಕು ರಾಜ್ಯದಲ್ಲಿ.